ಬಂದ್ಯಾ ರೋಲ್ಡ್ ಗೋಲ್ಡು? ಬಾ 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 ಬಾ, ನಿನ್ಗೆ ಕಾಯ್ತಾ ಇದ್ದೆ. ಅಬ್ಬಾ ಮಾವ, ಮಾತೆತ್ತಿದ್ರೆ ಯಾಕೆ ನನ್ನ ರೋಲ್ ಗೋಲ್ಡ್ ಅಂತ ಕರಿತಾನೆ ಇರ್ತೀಯ ನೀನು? ಬೇಕು ಅಂದ್ರೆ ಮುದ್ದು ಬಂಗಾರ ಅಂತ ಕರಿತಾ ಇರು. ನಿನ್ನ ಬಂಗಾರ ಅಂತ ಕರೆದ್ರೆ ನಿಜವಾದ ಬಂಗಾರಕ್ಕೆ ವ್ಯಾಲ್ಯೂನೇ ಇರಲ್ಲ. ಅದೆಲ್ಲ ಆಗಿರ್ಲಿ, ತಗೋ ಆ ಪೆನ್ ತಗೋ. ಪೆನ್ನ? ಯಾಕೆ? ಡಿವೋರ್ಸ್ ಪೇಪರ್ ಮೇಲೆ ತಮ್ಮ ಆಟೋಗ್ರಾಫ್ ಬೇಕಲ್ಲ. ಆ ಪೇಪರೇ ಹರಿದೋಯ್ತಲ್ಲ. ಹೊಸದನ್ನ ರೆಡಿ ಮಾಡಿಸಿದೀನಲ್ಲ. ಇವಾಗ ಇನ್ನೇನು ತೊಂದರೆ ಮಾಡದೆ ಸ್ಮೂತ್ ಆಗಿ ಸಿಗ್ನೇಚರ್ ಹಾಕಮ್ಮ. ನಾನ್ ಹಾಕಲ್ಲ. ಏನಮ್ಮ ಟೋನ್ ಬದಲಾದಂಗಿದೆ? ಬದ್ಲಾಗ್ಲೇಬೇಕಲ್ಲ. ಅದು ನಿಜಾನೇ. ನೀನ್ ಎಷ್ಟೇ ಆದ್ರೂ ಊಸರು ಒಳ್ಳಿ ತಂಗಿ ಅಲ್ವಾ, ಬದಲಾಗ್ತಾನೆ ಇರ್ತೀಯ. ಆದ್ರೆ ನಾನು ಆ ಥರ ಬದಲಾಗಲ್ಲ. ನೀನಾಗ್ ನೀನೇ ಈಗ ಸೈನ್ ಮಾಡಿಲ್ಲ ಅಂತ ಅನ್ಕೋ, ರೋಲ್ಡ್ ಗೋಲ್ಡ್ ಕತೆ ಎಲ್ಲ ನಮ್ಮ ಅಮ್ಮನ ಮುಂದೆ ಅಡ್ವರ್ಟೈಸ್ ಮಾಡ್ಬೇಕಾಗತ್ತೆ. ಮಾಡ್ಕೋ. ಮಾಡ್ಕೋನಾ? ನಮ್ಮ ಅಮ್ಮಂಗೆ ಗೊತ್ತಾದ್ರೆ ನಿನ್ ಗತಿ ಅದೋ ಗತಿ ಆಗ್ಬಿಡುತ್ತೆ. ಅದಕ್ಕಿಂತ ಇದೇ ಬೆಟರು. ನನ್ನ ಮಾತು ಕೇಳಿ ಸುಮ್ಮನೆ ಸೈನ್ ಹಾಕು. ಮಾವ, ಅತ್ತೆ ಏನಾದ್ರೂ ಗೊತ್ತಾದ್ರೆ ಏನ್ ಮಾಡ್ತಾರೆ? ಒಂದೆರಡು ಪದ ಬೈತಾರೆ, ಅದನ್ನ ಸಹಿಸ್ಕೋತೀನಿ. ಕೈಗೆ ಸಿಕ್ಕಿದ್ ತಗೊಂಡು ಹೊಡಿತಾರೆ, ಹೊಡಿಸ್ಕೋತೀನಿ. ಹಲೋ ಹಲೋ, ಬೈಯೋದು ಹೊಡಿಯೋದು ಅಷ್ಟೇ ಅಲ್ಲಮ್ಮ, ಜುಟ್ ಹಿಡ್ದು ಹೊರಗೆ ಹಾಕ್ತಾರೆ. ಮಾವ, ಕೈ ಕಾಲು ಹಿಡ್ದಾದ್ರೂ ಮತ್ತೆ ಮನೆಯೊಳಗೆ ಬರೋ ಟ್ಯಾಲೆಂಟು ನನಗಿದೆ ಮಾವ. ಆದ್ರೆ ಈ ಪೆನ್ ತಗೊಂಡು ಈ ಪೇಪರ್ ಮೇಲೆ ಸೈನ್ ಮಾಡ್ದೆ ಅಂತ ಅನ್ಕೋ, ಪರ್ಮನೆಂಟ್ ಆಗಿ ಈ ಮನೇಲಿರೋ ಸ್ಥಾನ, ನಿನ್ನ ಹೆಂಡತಿಯನ್ನು ಈ ಪೋಸ್ಟ್ ಇದೆಯಲ್ಲ, ಕೈ ಜಾರ್ ಹೋಗ್ಬಿಡುತ್ತೆ ಅಲ್ವಾ? ಏಯ್, ಮಾತಾಡೋದನ್ನ ನಿಲ್ಸಿ ಇವಾಗ ಸೈನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನಾನ್ ಸೈನ್ ಹಾಕಲ್ಲ. ಹೇಗ್ ಮಾಡಲ್ವೋ ನಾನು ನೋಡ್ತೀನಿ. ನಾನ್ ಹಾಕಲ್ಲ. ಯಾಕೆ? ಮಾವ, ಕೈ ಬಿಡು. ಏಯ್ ಚಾರು, ನಿಂತ್ಕೋ. ಚಾರು, ಚಾರು, ನಾನ್ ಹಾಕಲ್ಲ. ನಿಂತ್ಕೋ. ನಾನ್ ಹಾಕಲ್ಲ ಮಾವ. ನಾನ್ ಸುಮ್ನೆ ಸೈನ್ ಹಾಕಲ್ಲ. ಹಾಕು. ಇಲ್ಲ, ನಾನ್ ಚಾರು. ಹಾಕಲ್ಲ. ನಾನ್ ಹಾಕಲ್ಲ. ಏನ್ ನಡೀತಮ್ಮ? ಯಾಕೆ ಭಯ ಪಡ್ತಿದ್ಯಾ? ಏನು ಅಂತ ಕೇಳಿದ್ರೆ ಏನ್ ಹೇಳಿ ದೊಡ್ಡಪ್ಪ? ಮಾವ ನನ್ ಸಂಸಾರನ ನನ್ ಕೈಯಿಂದನೇ ಹಾಳು ಮಾಡು ಅಂತ ಹೇಳ್ತಾ ಇದ್ದಾನೆ. ನನ್ ಕೈಯಿಂದನೇ ನನ್ ತಾಳಿನ ಕಿತ್ತಾಕು ಅಂತ ಇದ್ದಾನೆ. ಸ್ವಲ್ಪ ಅರ್ಥ ಆಗೋ ತರ ಹೇಳು. ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡು ಅಂತ ಅಂತ ಕೇಳಿದ್ಯಾ? ಕೇಳ್ದೆ ಮಾವ. ಮನೇಲಿ ದೊಡ್ಡವ್ರು ಇಲ್ಲ ಅಂತ ಅನ್ಕೊಂಡಿದ್ಯಾ?
ಇಲ್ಲ ನೀನೇ ದೊಡ್ಡವನಾಗಿದ್ಯಾ ಅಂತ ಅನ್ಕೊಂಡಿದ್ಯಾ? ನನ್ನ ಮಾತನ್ನ ಲೆಕ್ಕಿಸ್ದೇನೆ, ಮನೆಯವ್ರಿಗೆ ಒಂದು ಮಾತು ಕೂಡ ಹೇಳ್ದೇನೆ ಸ್ವಂತ ನಿರ್ಧಾರ ತಗೊಳ್ಳೋ ಅಷ್ಟು ದೊಡ್ಡ ಬುದ್ಧಿ ಎಲ್ಲಿಂದ ಬಂತು ನಿನಗೆ? ಭಾನುರೆ ಮಧ್ಯದಲ್ಲಿ ಬರ್ತಾ ಇದೀನಿ ಅಂತ ಕೋಪ ಮಾಡ್ಕೋಬಿಡಿ. ನೀವು ಇವನ್ ಕೆನೆಗೆ ಯಾಕೆ ಹೊಡೆದ್ರು? ಇವನ್ ಕೈಲ ಪೇಪರ್ ಯಾಕಿದೆಯೋ? ನೀವು ಯಾಕೆ ಇವನ್ ಮೇಲೆ ಕೋಪ ಮಾಡ್ಕೋತಾ ಇದ್ದೀರೋ? ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಭಾವನವ್ರೆ. ಅಷ್ಟಕ್ಕೂ ಏನಿಡ್ತು ಅಂತ ಸ್ವಲ್ಪ ಹೇಳಿ ಭಾವನವ್ರೆ. ಚಾರುಗೆ ವಿಚ್ಛೇದನ ಕೊಡಬೇಕು ಅನ್ಕೋತಿದ್ದಾನೆ ನಿಮ್ ಸುಪುತ್ರ. ಆ ಪೇಪರ್ ಮೇಲೆ ಸೈನ್ ಹಾಕು ಅಂತ ಈ ಹುಡುಗಿ ಹಿಂದೆ ಬಿದ್ದು ಕಾಟ ಕೊಡ್ತಿದ್ದಾನೆ. ಏನೋ ಸೀನು ಇದು? ವಿಚ್ಛೇದನ ಬೇಕು ಅಂದ್ರೆ ಏನು? ಯಾರಿಗೂ ಗೊತ್ತಿಲ್ಲದೆ ಎಂತ ಕೆಲಸ ಮಾಡಿದ್ಯೋ? ನಾವೆಲ್ಲ ಸತ್ತು ಹೋಗಿದೀವಿ ಅನ್ಕೊಂಡ್ಯಾ? ನಾನೇನು ಹಾಗೆ ಅನ್ಕೊಳ್ಳಿಲ್ಲ ಅಮ್ಮ. ನಾನು ಪ್ರತಿದಿನ ನೆಮ್ಮದಿಯಾಗಿ ಬದುಕಕ್ಕಾಗ್ದೆ ಸಾಯಕ್ಕಾಗ್ದೆ ಈ ನಿರ್ಣಯ ತಗೊಂಡೆ. ಸಾವು ಕರೆಕ್ಟ್ ಅಲ್ಲ, ಚಾರುನ ಬಿಡೋದು ಸರಿ ಅಲ್ಲ, ಅವಳ ಜೊತೆ ಚೆನ್ನಾಗಿ ಸಂಸಾರ ಮಾಡು ಅಂತ ಹೇಳ್ದೆ ಅಲ್ವೇನೋ ನಿಂಗೆ? ಮತ್ತೆ ಸಾವಿನ ಮಾತಾಡ್ತಿದ್ಯಲ್ಲ. ಸೀನು, ಯಾಕೋ ಸೀನು, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ನಿಮ್ ಮಾವನ್ ಮಾತು ವಿರೋಧವಾಗಿ ಯಾಕೋ ಹೀಗೆಲ್ಲ ನಿರ್ಧಾರ ತಗೊಳ್ತಿದ್ಯಾ? ನನ್ನ ನಿರ್ಧಾರದಲ್ಲಿ ತಪ್ಪಿಲ್ಲ ಅತ್ತೆ. ಅಂದ್ರೆ ಕಟ್ಕೊಂಡಿರೋ ಹೆಂಡತಿ ಜೊತೆ ಸಂಸಾರ ಮಾಡು ಅಂತ ಹೇಳೋದು ನಮ್ ತಪ್ಪು ಅಂತಿದ್ಯಾ? ಮಾವ, ನನ್ನ ಉದ್ದೇಶ ಅದಲ್ಲ. ಮತ್ತೆ ಕಳ್ತನ ಮಾಡೋರ್ ಜೊತೆ ಸಂಸಾರ ಮಾಡಿದ್ರೆ ಆಗ ನಾನೇನು ಮಾವ? ಒಬ್ಬ ಕಿಡ್ನಾಪರ್ ಜೊತೆ ಕೈ ಜೋಡಿಸಿದ್ರೆ ಆಗ ನನ್ನ ಏನಂತಾರೆ? ಕೊಲೆ ಮಾಡೋರ್ ಜೊತೆ ನನ್ನ ಜೀವನನ ಹಂಚ್ಕೊಂಡ್ರೆ ನನ್ನ ಬದುಕಕ್ಕೆ ಅರ್ಥ ಇರುತ್ತಾ ಮಾವ? ಸೀನು, ಏನ್ ಮಾತಾಡ್ತಾ ಇದೀಯಾ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? 25 ವರ್ಷದ ಕ್ರೂರಿ, 5 ಅಡಿ ಉದ್ದ ಇರುವಂತ ಕುತಂತ್ರಿ, 60 kg ವಿಷ ತುಂಬಿರೋ ಇವಳ ಬಗ್ಗೆನೆ ಮಾವ, ಇವಳ ಬಗ್ಗೆನೆ ಮಾತಾಡ್ತಿರೋದು. ಎಲ್ಲ ಸತ್ಯನೇ ಹೇಳ್ತಿರೋದು. ಸುಳ್ಳು ದೊಡ್ಡಪ್ಪ, ಎಲ್ಲ ಸುಳ್ಳು. ಅಯ್ಯೋ, ಏನ್ ಮಾವ ಇದು? ನನಗೆ ಅರ್ಥ ಆಗ್ತಿರೋ ಪದಗಳು ಅಂತ ಬಾಯಿ ಬಂದಂಗೆ ಹೇಳ್ತಾ ಇದೀಯಾ? ನನ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಹೇಳ್ಬಿಡು. ಈಗ ಮನ್ಸ್ ಗಟ್ಟಿ ಮಾಡ್ಕೊಂಡು ಆ ಪೇಪರ್ ಮೇಲೆ ನಾನೇ ಸೈನ್ ಹಾಕ್ಬಿಡ್ತೀನಿ. ನಿನ್ ಮೇಲೆ ಆರೋಪ ಹೊರಿಸಿದ್ರೆ ನೀನ್ ಸಾಯೋದಲ್ಲಮ್ಮ, ನನ್ನ ಕೈಯಲ್ಲಿ ಇವನ್ ಸಾಯ್ತಾನೆ. ಮಾವ, ನಾನು ಆರೋಪ ಮಾಡ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಏನೋ ಆ ನಿಜ? ಅವತ್ತು ಮಂಟಪದಲ್ಲಿ ಆದ್ಯನ ಸಾಯಿಸ್ಬೇಕು ಅನ್ಕೊಂಡಿದ್ದು ಬೇರೆ ಯಾರು ಅಲ್ಲ ಮಾವ, ಇಲ್ಲಿದ್ದಾಳಲ್ಲ ಸುಳ್ಳು ದೊಡ್ಡಪ್ಪ. ಮಾವನ್ ಮಾತನ್ನ ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡಿ.
ಯಾರೇ ನಂಬಿದ್ರು ನಂಬದೇ ಇದ್ರು ಇದು ಕಹಿ ಸತ್ಯ ಮಾವ. ಇದೇ ನಿಜ ಆಗಿದ್ರೆ ಇಲ್ಲಿವರೆಗೂ ಯಾಕೆ ಹಾಗೆ ಇರ್ತಾ ಇತ್ತೋ ಆವತ್ತೇ ಆದ್ಯ ಯಾಕೆ ಹೇಳಲಿಲ್ಲ? ಅವತ್ತೇ ಹೇಳಬೇಕಿತ್ತು, ಹೇಳಕ್ಕೂ ಇದ್ಲು. ಆದ್ರೆ ಈ ವಿಷಯ ಹೊರಗೆ ಬರಬಾರ್ದು ಅಂತ ಕಿಶೋರ್ ಮಾವನ್ಗೆ ಆಕ್ಸಿಡೆಂಟ್ ಮಾಡಿಸಿ ಸಾವು ಬದುಕಿನ ಮಧ್ಯೆ ಇದ್ದಂತ ಅವರನ್ನ ಅಡ್ಡ ಇಟ್ಕೊಂಡು ನಿಜ ಹೇಳಿದ್ರೆ ಅವರನ್ನ ಸಾಯಿಸ್ತೀನಿ ಅಂತ ಹೆದರ್ಸಿ ಆದ್ಯನ್ ಬಾಯಿ ಮುಚ್ಚಿಸಿದ್ದು ಈ ಮಹಾನಟಿನೇ. ಸರಿಯಾಗಿ ನೋಡು. ನಮ್ಮಪ್ಪನ ಬಿಟ್ಬಿಡು, ನಾನ್ ನಿಮ್ಮಪ್ಪನ ಬಿಟ್ಬಿಡ್ತೀನಿ. ನಮ್ ಡೀಲ್ ಪ್ರಕಾರ ಸಿನಿಮಾವನ್ನು ನನ್ನ ಒಂದ್ ಮಾಡು, ಆಮೇಲೆ ಆಮೇಲೆ ನಿಮ್ಮಪ್ಪನ್ನ ಬಿಟ್ಬಿಡ್ತೀನಿ. ಈ ಸೀನು, ನೀನು ಹೇಳ್ತಿರೋದೆಲ್ಲ ನಿಜ? ನೀನು ಹೌದು ಅತ್ತೆ, ಹೌದು. ಇಷ್ಟು ದಿನ ಇದೆಲ್ಲ ಸುಳ್ಳು ಅಂತ ನಂಬಿದ್ರಿ. ಇವತ್ತೊಂದು ದಿನ ಆದ್ರೂ ನಾನು ಹೇಳ್ತಿರೋ ನಿಜನ ನಂಬಿ ಅತ್ತೆ. ನೀನ್ ಹೇಳಿದ್ರೆ ಅದು ನಿಜ ಆಗೋಗುತ್ತಾ? ಮತ್ತೆ ಯಾರು ಹೇಳ್ಬೇಕು ಮಾವ? ಯಾರು ಹೇಳಿದ್ರೆ ನಂಬ್ತೀರಾ? ಆದ್ಯ. ಏನಮ್ಮ ಆದ್ಯ? ದೊಡ್ಡಪ್ಪ, ಚಾರು ನಿನ್ನ ಬೆಂಕಿಗೆ ತಳ್ಳಿ ಸಾಯಿಸ್ಬೇಕು ಅಂತ ನೋಡಿದ್ದು ನಿಜಾನಾ? ನಿಜಾನೇ ದೊಡ್ಡಪ್ಪ. ಕಿಶೋರ್, ಹೇಳಿ ಅಣ್ಣ. ಈ ಚಾರು ನಿನಗೆ ಆಕ್ಸಿಡೆಂಟ್ ಮಾಡಿಸಿ ಹಾಸ್ಪಿಟ್ಲಲ್ಲಿ ಬಂಧಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದು ನಿಜಾನಾ? ನಿಜಾನೇ ಅಣ್ಣ. ಸಿಕ್ಕಾಕೊಂಡ್ಬಿಟ್ಟೆ, ದೊಡ್ಡಪ್ಪ ಬರ್ತಾ ಇದ್ದಾರೆ. ಎಂಥ ಕೆಲಸ ಮಾಡಿದೆ ಚಾರು? ಅತ್ತೆ 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 ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನೇ ಮಾಡೋದೆಲ್ಲ ಮಾಡಿ ಸಿಕ್ಕಾಕೊಂಡೆ ಅಂತ ಅತ್ತೆ ಅಂತಿದ್ಯಾ? ಎಷ್ಟು ಕೆಟ್ಟವಳೆ ನೀನು. ಸ್ವಲ್ಪ ಸುಮ್ನಿರಮ್ಮ. ಇವಳು ಮಾಡಿದ್ದ ತಪ್ಪು ಅಂದ್ರೆ ಅದ್ರಲ್ಲಿ ಒಂದು ಪಾಲಿದೆ. ಇವಳು ಮಾಡಿರೋದು ಅಪರಾಧ ಆದ್ರೆ ಅದಕ್ಕೆ ಕಾರಣ ಅವನೇ ಆಗ್ತಾನೆ. ಇದೇ ತರ ಫಿಟ್ಟಿಂಗೆ, ಇದೇ ತರ ಫಿಟ್ಟಿಂಗು. ಆ ದಿನ ಸಾಯಿಸುವಂತ, ಕಿಶೋರ್ ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸುವಂತ ಇವನಾದ್ರು ಹೇಳಿದೇನು? ಚಾರುನ ಮದ್ವೆ ಮಾಡ್ಕೊಂಡು ಅವಳು ಹಿಂದೆ ತಿರುಗ್ತಾ ಇದ್ದಾನಲ್ಲ, ಅಷ್ಟೇ ಸಾಕಾಗಲ್ವೇನ್ರಿ? ಅದನ್ನ ನೋಡಕ್ಕಾಗ್ದೆ ಅವಳ ಮೇಲೆ ಕೋಪ ಬೆಳೆಸ್ಕೊಂಡು ಗೊತ್ತೋ ಗೊತ್ತಿಲ್ದೇನೋ ಇಂಥ ಕೆಲಸ ಮಾಡ್ಬಿಟ್ಟಿರ್ತಾಳೆ ಪಾಪ. ಇದೆಲ್ಲ ಅವನ ಮೇಲಿರೋ ಪ್ರೀತಿಗೋಸ್ಕರ ಮಾಡಿದಾಳೆ ಹೊರತು ಅವನ ಮೇಲಿನ ದ್ವೇಷಕ್ಕೇನಾದ್ರೂ ಮಾಡಿದಾಳಾ ಹೇಳಿ? ಹುಚ್ಚಿ ಅವಳಲ್ಲಮ್ಮ, ನಿಜವಾದ ಹುಚ್ಚಿ ನೀವು. ಹಾವು ಕಚ್ಬಿಡ್ತು ಅಂತಂದ್ರೆ ಪ್ರೀತಿಯಿಂದ ಕಚ್ಚಿದೆ ಅಂತ ಹಾವಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಿಜವಾಗ್ಲೂ ಹುಚ್ಚಿ ನೀವಮ್ಮ. ಮದ್ವೆ ಆದ್ಮೇಲೆ ಅವಳು ಈ ತರ ಹುಚ್ಚ ಕೆಲಸ ಮಾಡೋದಷ್ಟೇ ಅಲ್ಲ, ಮದ್ವೆ ಆಗಕ್ಕಿಂತ ಮುಂಚೆನೆ ನಿನ್ನ ಸರಿಯಾಗಿ ಹುಚ್ಚಿ ಮಾಡಿದಳು ಇವಳು. ಕುತಂತ್ರ ಮಾಡಿ ಇವಳು ನಮ್ಮ ಕುಟುಂಬಕ್ಕೆ ಹತ್ರ ಆದ್ಲು.
ಮೋಸ ಮಾಡಿ ನನ್ನ ಮದ್ವೆ ಆದ್ಲು. ನಿನಗೆ ಬಂಗಾರದ ಹುಚ್ಚಿರೋದ್ರಿಂದ ನೀನ್ ಇವಳನ್ನ ಬಂಗಾರ ಅನ್ಕೊಂಡೆ. ಇವಳು ನಿನ್ನ ಕೊಟ್ಟಿರೋದೆಲ್ಲ ನಿಜವಾದ ಬಂಗಾರ ಅನ್ಕೊಂಡಿದ್ಯಾ? ಅಲ್ಲ, ಎಲ್ಲ ನಕಲಿ. ಇವಳು ನಿನ್ನ ಕೊಟ್ಟಿರೋ ಬಂಗಾರ ಎಲ್ಲ ನಕಲಿ. ಇವಳು ಎಲ್ಲರಿಗಿಂತ ಮುಂಚೆ ಮೋಸ ಮಾಡಿದ್ದು ನಿನಗೆ. ಏನೇ ನನಗೆ ಕೊಟ್ಟಿರೋ ಒಡವೆಗಳು ಡ್ಯೂಪ್ಲಿಕೇಟಾ? ಆ ಒಡವೆ ಎಲ್ಲ ಡ್ಯೂಪ್ಲಿಕೇಟಾ? ಹೇಳೇ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಒಡವೆಗಳು. ಪಾರ್ವತಿ, ನೀನ್ ಒಳಗ್ ಬಾ. ನನ್ನ ಒಡವೆ. ನಡೀರಿ ನಡೀರಿ, ಎಲ್ಲ ಬಯಲಾಯ್ತಲ್ವಾ? ಬನ್ನಿ ನೋಡೋಣ, ಇನ್ನೇನ್ ಮಾಡೋದು. ಭಾವನವ್ರೆ ಬನ್ನಿ. ನಡಿ. ಮಾವ, ಅಯ್ಯಯ್ಯಯ್ಯಯ್ಯಯ್ಯೋ, ನನ್ನ ಒಡವೆಗಳು ಬಾಕ್ಸ್ ಬಾಕ್ಸೇ ಕಾಣಿಸ್ತಾ ಇಲ್ವೇ? ಅಮ್ಮ, ನನ್ನ ಒಡವೆಗಳೆಲ್ಲ ಎಲ್ಲ ಹೋಯ್ತಮ್ಮ? ಏನಾಯ್ತೋ ನಂಗೇನೆ ಗೊತ್ತು. ಲೇ, ಅದು ನಕಲಿ ಒಡವೆ ಅಲ್ವೇನೆ, ಅದಕ್ಕೋಸ್ಕರ ಯಾಕೆ ಬಾಯ್ ಪಡ್ಕೋತಾ ಇದ್ಯಾ? ಅಲ್ಲ ಮಾವ, ಅದು ರೋಲ್ಡ್ ಒಡವೆ ಅಲ್ಲ. 24 ಕ್ಯಾರೆಟ್ ಇರೋ ಶುದ್ಧವಾದ ಸ್ವಚ್ಛವಾದ ಬಂಗಾರನೇ ಅದು. ಆಣೆ ಮಾಡ್ತಾ ಇದ್ದೀನಿ. ಹೌದಾ? ಮತ್ತೆಲ್ಲಿ ಆ ಒಡವೆಗಳು? ಏನ್ ಮಾಡ್ದೆ ಅದನ್ನ? ಎಲ್ ಬಚ್ಚಿಟ್ಟಿದ್ಯಾ ಹೇಳು. ಆ ಒಡವೆ ಬಗ್ಗೆ ನನಗೇನ್ ಗೊತ್ತು ಮಾವ? ಅದು ಅಲ್ದೆ ನಾನ್ಯಾಕೆ ಅದನ್ನ ಬಚ್ಚಿಡ್ಬೇಕು? ನೀನೇ ಬಚ್ಚಿಡ್ಬೇಕು. ನೀನೇ ಬಚ್ಚಿಟ್ಟಿದ್ಯಾ. ನೀನ್ ಕೊಟ್ಟಿರೋ ಒಡವೆ ನಕಲಿ ಅಂತ ನನಗೆ ಗೊತ್ತಾಗೋಯ್ತಲ್ಲ, ಅದಕ್ಕೆ. ಒಂದಲ್ಲ ಒಂದಿನ ನಾನು ನಮ್ಮ ಅಮ್ಮನ್ಗೆ ಹೇಳ್ತೀನಿ ಅಂತ. ಅದು ಇಲ್ಲೇ ಇದ್ರೆ ನೀನು ಆಧಾರದ ಸಮೇತ ಸಿಕ್ಕಾಕೋತೀಯ ಅಂತ. ರಾತ್ರಿ ಅದನ್ನ ಕಳ್ತನ ಮಾಡಿಸಿ ತಗೊಂಡು ಹೋಗಿ ಎಲ್ಲೋ ಬಚ್ಚಿಟ್ಟಿದ್ಯಾ ತಾನೆ? ಇಲ್ಲ ಮಾವ, ಇಲ್ಲ, ಸುಳ್ಳು ಹೇಳ್ಬೇಡ. ಏಯ್, ಇದೇ ನಿಜ, ಇದೇ ನಿಜ. ಮಾವ, ಈಗಷ್ಟೇ ಇವಳು ಕಿಡ್ನಾಪರ್ ಅಂತ ಪ್ರೂವ್ ಆಯ್ತು. ಕೊಲೆ ಮಾಡಕ್ ಪ್ಲಾನ್ ಮಾಡಿದ್ಲು ಅಂತಾನೂ ಪ್ರೂವ್ ಆಯ್ತು. ಈಗ ಇವಳು ಕಳ್ಳಿ ಅಂತ ಕೂಡ ಪ್ರೂವ್ ಆಗ್ತಿದೆ. ಸರಿಯಾಗಿ ನೋಡಿ ಮಾವ. ಹೌದು ಭಾವನವ್ರೆ, ನಿನ್ನೆ ರಾತ್ರಿ ಯಾರು ನನ್ಗೆ ಮತ್ತಿನ ಔಷಧಿ ಕೊಟ್ಟು ಮಲಗಿಸಿರೋ ಹಾಗೆ ನಂಗೆ ಸ್ವಲ್ಪ ಸ್ವಲ್ಪ ನೆನಪಾಗ್ತಿದ್ದು ಭಾವನವ್ರೆ. ಹಾಗಾದ್ರೆ ಆ ಕೆಲಸ ಇವಳ್ದೆ. ಸುಮ್ನಿರು ಮಾವ, ಅದು ರೋಲ್ಡ್ ಗೋಲ್ಡ್ ಒಡವೆ ಇಲ್ಲ ಅಂತ ನಾನು ಹೇಳಿಲ್ವಾ? ಅದನ್ನ ನಾನ್ ಯಾಕೆ ಬಚ್ಚಿಡ್ತೀನಿ ಹೇಳು? ಅದು ನಕಲಿ ಅಂತ ಎಲ್ಲಿ ಪ್ರೂವ್ ಮಾಡಿ ತೋರ್ಸು ನೋಡೋಣ. ನನ್ ಮೇಲೆ ಹೊರಿಸ್ತಾ ಇರೋ ಆರೋಪ ಸುಳ್ಳಾದ್ರೂ ಕೂಡ ನಾನೇ ಅದನ್ನ ನನ್ನ ತಲೆ ಮೇಲೆ ಹಾಕೋತೀನಿ. ಒಡವೆ ಅಡ್ರೆಸ್ ಇಲ್ದೇನೆ ಹೋದ್ರೆ ಆಧಾರನ ಯಾವ ಅಡ್ರೆಸ್ ಮೇಲೆ ತಗೊಂಡ್ ಬರ್ತಾನೆ ಇವನು? ಅವ್ನು ಯಾವ ಆಧಾರನ ತೋರ್ಸಲ್ಲ ಅನ್ನೋ ಧೈರ್ಯದಿಂದಾನೆ ಹೀಗೆ ಹೇಳ್ತಿದ್ದಾಳೆ ಈ ಹುಡುಗಿ. ಆಧಾರ ಸಿಗದೆ ಇರೋ ತರ ಮಾಡಿದಾಳೆ. ಆದ್ರೆ ಸಾಕ್ಷಿ ಸಮೇತ ಸಿಕ್ಕಾಕೋತೀನಿ ಅನ್ನೋದನ್ನ ಯೋಚನೆ ಮಾಡಿಲ್ಲ. ಸಾಕ್ಷಿನ? ಸಾಕ್ಷಿನೇ. ಆ ಒಡವೆ ನಕಲಿ ಅನ್ನೋದಕ್ಕೆ ಚಿಕ್ಕತ್ತೇನೆ ಸಾಕ್ಷಿ. ಏನಿದು ಪಾರ್ವತಿ? ಅಂದ್ರೆ ಅದು ಯಾಕೆ ತಡವರಿಸ್ತಾ ಇದ್ಯಾ? ನಿಜ ಹೇಳು. ಅಯ್ಯೋ,
ಇವಾಗ ನಿಜ ಹೇಳಿಲ್ಲ ಅಂದ್ರೆ ನನ್ಗೆ ಅಪಾಯ. ಕ್ಷಮ್ಸು ಚಾರು. ಹೇಳೆ. ಸೀನು ಹೇಳಿದ್ದೆ ನಿಜ. ಚಾರು ಅದಕ್ಕೆ ಕೊಟ್ಟಿದ್ದು ನಕಲಿ ಒಡವೆನೆ.